ಕನ್ನಡದ ಒಬ್ಬ ನಟನ ಆಲ್ಬಮ್ 38 ಲಕ್ಷ ಕ್ಯಾಸೆಟ್ಸ್ಗಳು ಸೇಲ್ ಆಗಿತ್ತು ಅಂತ ನಿಮ್ಗೆ ಗೊತ್ತಾ? ಹೌದು, ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಬಗ್ಗೆ 5 ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ಸ್ ಹೇಳ್ತೀನಿ. ಅದರಲ್ಲೂ ಆ ಕೊನೆಯ ಫ್ಯಾಕ್ಟ್ ಕೇಳಿದ್ಮೇಲೆ ಗೊತ್ತಾಗತ್ತೆ ಇವ್ರು ಹೆಂಗೆ ಕನ್ನಡ ಸಿನಿಮಾದ ದಿಕ್ಕನ್ನೇ ಬದಲಾಯಿಸಿದ್ರು ಅಂತ. 1991ರಲ್ಲಿ ಶಾಂತಿ ಕ್ರಾಂತಿ 4 ಭಾಷೆಗಳಲ್ಲಿ ಡೈರೆಕ್ಟ್ ಮಾಡಿದ್ರು. ಆ ಕಾಲದ ಸೌತ್ ಇಂಡಿಯಾದ ಹೈಯೆಸ್ಟ್ ಬಜೆಟ್ ಮೂವಿ. ಅವರಿಗೆ ಡ್ರೀಮ್ ಮರ್ಚೆಂಟ್ ಅಂತಾರೆ. ಯಾಕಂದ್ರೆ ಕನ್ನಡ ಸಿನಿಮಾಕ್ಕೆ ಕಲರ್, ಲಕ್ಸುರಿ, ಫೌಂಟನ್, ಹೆಲಿಕಾಪ್ಟರ್ ತಂದಿದ್ದೇ ಇವ್ರು. ಪ್ರೇಮಲೋಕದಲ್ಲಿ ವಿಷ್ಣು, ಅಂಬಿ, ಟೈಗರ್ ಪ್ರಭಾಕರ್ ಕನ್ನಡ ಚಿತ್ರರಂಗದ 3 ದಿಗ್ಗಜರು ಒಂದೇ ಫಿಲ್ಮ್ ನಲ್ಲಿ ನಟಿಸಿದ್ರು. ಇವ್ರು ಒನ್ ಮ್ಯಾನ್ ಆರ್ಮಿ. ಕತೆ, ಡೈರೆಕ್ಷನ್, ಎಡಿಟಿಂಗ್, ಮ್ಯೂಸಿಕ್, ಸೆಟ್. ಏಕಾಂಗಿ ಹಾಡಿಗೋಸ್ಕರ ಪೂರ್ತಿ ಗ್ಲಾಸ್ ಹೌಸ್ ಕಟ್ಟಿಸಿದ್ರು. ಕೊನೆಯದಾಗಿ ಆ 5ನೇ ಫ್ಯಾಕ್ಟ್, ಪ್ರೇಮಲೋಕ ಆಲ್ಬಮ್ ಸೌತ್ ಇಂಡಿಯಾ ಪೂರ್ತಿ 38 ಲಕ್ಷ ಕ್ಯಾಸೆಟ್ ಸೇಲ್ ಆಗಿ ಇತಿಹಾಸ ಸೃಷ್ಟಿ ಮಾಡ್ತು. ಇದನ್ನ ನಿಮ್ಮ ಸ್ಟೋರಿಯಲ್ಲಿ ಶೇರ್ ಮಾಡಿ. ಕನ್ನಡ ಸಿನಿಮಾದ ಲೆಜೆಂಡ್ಸ್ ಬಗ್ಗೆ ತಿಳಿಯಲು ನನ್ನನ್ನು ಫಾಲೋ ಮಾಡಿ.